ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಕಿಂಗ್ ಮಾಮ್ಸ್ ಆ್ಯಂಡ್ ಹೆಲ್ತ್. ಸೊ ಇವತ್ತು ನಾನೇನಂದರೆ ನಿಮಗೆ ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯೂಸಿಂಗ್ ಫಾಕ್ಸ್ ಟೈಲ್ ಮಿಲೆಟ್. ಅಂದರೆ ಇದು ನವಣೆ ಅನ್ನದಿಂದ ನಾವು ಹೇಗೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮಶ್ರೂಮ್ 1 ಕಪ್ ತೆಗೆದಿಟ್ಕೊಂಡಿದ್ದೀನಿ, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟು, ಗರಂ ಮಸಾಲ ಪೌಡರು, ಸಾಲ್ಟ್, ಚಿಲ್ಲಿ ಪೌಡರು, ಸಾಸು, ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಆಲ್ರೆಡಿ ರೈಸ್ನ ಬಾಯ್ಲ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ಈಗ ನಾವು ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನಿಲ್ಲಿ ಬಾಣಲಿನ ತೆಗೆದಿಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಈಗ ಎಣ್ಣೆ ಬಿಸಿ ಆಗಿದೆ. ನಾನು ಒಂದೇ ತರಕಾರಿನ ಆ್ಯಡ್ ಮಾಡ್ಕೋತೀನಿ. ಫಸ್ಟ್ ನಾನು ಆನಿಯನ್ನ ಹಾಕೋತಾ ಇದ್ದೀನಿ. ಆನಿಯನ್ ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ನಾನು ಬೇರೆ ತರಕಾರಿನ ಆ್ಯಡ್ ಮಾಡ್ಕೋತೀನಿ. ಕ್ಯಾಪ್ಸಿಕಮ್, ಮತ್ತು ಆನಿಯನ್ನು ಎರಡು ಸ್ವಲ್ಪ ಲೈಟಾಗಿ ಚೆನ್ನಾಗಿ ಬ್ರೌನ್ ಫ್ರೈ ಆಗಬೇಕು. ನೆಕ್ಸ್ಟ್ ನಾನೀಗ ಇದಕ್ಕೆ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡೋಣ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋ ತನಕ ಫ್ರೈ ಮಾಡೋಣ. ಸೊ ದಟ್ ತಿನ್ನೋವಾಗ ಚೆನ್ನಾಗಿರುತ್ತೆ, ಹಾಫ್ ಬಾಯ್ಲ್ಡ್ ಥರ ಆಗಿರುತ್ತೆ. ಸೊ ಲೈಟಾಗಿ ನಾನು ವೆಜಿಟೇಬಲ್ಸ್ ಫ್ರೈ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ. ನಾನು ಈಗ ಇದರ ಜೊತೆ ಮಶ್ರೂಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮಶ್ರೂಮ್ನ ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮು ಒಂದು 5 ನಿಮಿಷ ಫ್ರೈ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ನಾನು ಇದನ್ನು ವಿತೌಟ್ ಬಾಯ್ಲ್ ಹಾಗೆ ರಾ ಮಶ್ರೂಮ್ ಆ್ಯಡ್ ಮಾಡಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಇದು ಕುಕ್ ಆಗಬೇಕಾಗತ್ತೆ. ಓಕೆನಾ? ಸೊ ಇದು ಬಾಯ್ಲ್ ಆದಮೇಲೆ ನಾವು ಲೈಟಾಗಿ ಇದಕ್ಕೆ ರೈಸ್ ಸೇರಿಸ್ಕೊಳ್ಳೋಣ. ಸೊ ನಾನೆಲ್ಲ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ವೆಜಿಟೇಬಲ್ಸ್ಗೂ ಸ್ವಲ್ಪ ಸಾಲ್ಟ್ ಚೆನ್ನಾಗಿ ಹಿಡೀಲಿ ಮತ್ತು ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡೀಲಿ ಅಂತ. ನೋಡಿ, ಈಗ ಮಶ್ರೂಮು ಎಲ್ಲ ನೀರು ಬಿಟ್ಕೊಂಡು ಕ್ಲೀನಾಗಿ ಬೆಂದಿದೆ. ಈ ಥರ ನೀವು ಟಚ್ ಮಾಡಿ ನೋಡಿದ್ರೆ ಬ್ರೇಕ್ ಆಗ್ತಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡೋಣ. ಸೊ ನಾನೀಗ ಇದಕ್ಕೆ ರೈಸ್ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನಾನು ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಪೌಡರು, ಸಾಲ್ಟು. ಸೊ ನಾನು ಇದಕ್ಕೆ ಈಗ ಟೊಮೆಟೊ ಸಾಸು, ಚಿಲ್ಲಿ ಸಾಸು ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ಸಾಲ್ಟ್ ಎಲ್ಲ ಸೇರಿಸಿ ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಾದ್ಮೇಲೆ ನಮಗೆ ನೋಡಿ ಈಗ ಫಾಕ್ಸ್ಟೈಲ್ ಮಿಲೆಟಲ್ಲಿ ಹೇಗೆ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗಿದೆ ಅಂತ. ನಾವಿವಾಗ ಒಂದು ಪ್ಲೇಟ್ಗೆ ಸರ್ವಿಂಗಿಗೆ ತಗೊಳ್ಳೋಣ. ನೋಡಿ, ಈಗ ನಾನು ಪ್ಲೇಟ್ಗೆ ಸರ್ವಿಂಗಿಗೆ ತೊಗೊಂಡಿದ್ದೀನಿ. ನಮ್ಮದು ಹೆಲ್ದಿ ಬ್ರೇಕ್ಫಾಸ್ಟ್ ಫಾಕ್ಸ್ಟೈಲ್ ಮಿಲೆಟ್ದು ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.